ಬಿಡದಿಯಿಂದ ರಾಜಮ್ಮ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ರಾಜಮ್ಮ ಅವರೇ. ಹಲೋ ರಾಜಮ್ಮ ಅವರೇ ನಮಸ್ತೆ. ಗೌರಿ ಹಬ್ಬದ ಶುಭಾಶಯಗಳು ನಿಮ್ಗೆ. ನಿಮಗೂ ಶುಭಾಶಯಗಳು. ಗೌರಿ ಹಬ್ಬದ ಹಬ್ಬ ಜೋರಮ್ಮ? ಹಾ ಹಾ ಹಬ್ಬ ಜೋರು. ಮಾತಾಡಿ ಬ್ರಹ್ಮಾಂಡ ಗುರುಜಿ. ಮಾತಾಡ್ತೀನಿ. ಹಲೋ ಹೇಳಿ. ಹಲೋ ಶುಭೋದಯ ಹೇಳಿಪ್ಪ. ಶುಭೋದಯ ರಾಜಮ್ಮ ಅವರು. ನಾನು ಗುರುಜಿ. ತುಂಬಾ ಸಂತೋಷ. ನಮಸ್ಕಾರಗಳು. ಎಲ್ಲಿದ್ರಿ? ಅದೇನ್ ಚನ್ನಪಟ್ಟಣಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೀರಾ? ಬಿಡದಿಲ್ಲಿದ್ದಾರೆ. ಬಿಡದಿಲ್ಲಿ ಇಟ್ಟೋಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಹಾ, ಬಿಡದಿಲ್ಲಿ ತಟ್ಟೆ ಇಡ್ಲಿ ತಿನ್ನಕ್ ಹೋಗಿದ್ರಾ? ಇಲ್ಲ ಇಲ್ಲ ಗುರುಜಿ, ಬೆಳಗ್ಗೆನೆ ಹೋಯ್ತೀನ. ನಿಮ್ಗೂ ಗೊತ್ತು ತಾನೆ, ನಾನೆಲ್ಲ ಹೋಟ್ಲಿಗೆ ಹೋಗಲ್ಲ ಅಂತ. ಒಳ್ಳೇದು ಒಳ್ಳೇದು. ಏನಾದ್ರೂ ಪ್ರಶ್ನೆ ಕೇಳ್ಬೇಕಿತ್ತ? ಇಲ್ಲ ಸ್ವಾಮಿ, ಹೋಗಿಲ್ಲ ಸ್ವಾಮಿ, ನಾನು ಹೋಗಲ್ಲ, ಹೋಟ್ಲಿಗೆ ಹೋಗಲ್ಲ ಸ್ವಾಮಿ. ನೀವು ರಾಜಮ್ಮ ಅವರೇ, ನೀವು ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಿ. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ರೋಡಲ್ಲಿ ಇಲ್ಲ, ಅವರು ಸ್ವಲ್ಪ ಹೊತ್ತಾದ್ಮೇಲೆ ಆನ್ಸರ್ ಮಾಡ್ತಿದ್ದಾರೆ. ರೋಡಲ್ಲಿ ಇದ್ದಾರೆ. ಈಚೆ ಬಂದಿದ್ದೀನಿ ಗುರುಜಿ. ಒಳ್ಳೇದು ಒಳ್ಳೇದು. ನಿಮಗೆಲ್ಲ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು, ಗೌರಿ ಗಣೇಶ ಶುಭಾಶಯಗಳನ್ನ ಕೊಟ್ಟು ಅನುಗ್ರಹ ಕೊಡ್ಲಿ, ಇನ್ನಷ್ಟು ಶಕ್ತಿ ಕೊಡ್ಲಿ, ಎಲ್ಲ ಕ್ಷೇತ್ರಕ್ಕೂ ಹೋಗಿ ಬನ್ನಿ. ಒಳ್ಳೇದಾಗಿ. ಧನ್ಯವಾದಗಳು ರಾಜಮ್ಮ ಅವರೇ. ಎಸ್ ಗುರುಜಿ, ಗಣೇಶ ಹಬ್ಬದ ಬಗ್ಗೆ ಹೇಳ್ತಾ ಇದ್ರಿ. ಕೆಲವರು ಈ ಗಣೇಶ ಹಬ್ಬ ಆಚರಣೆ ಮಾಡ್ತಾರಲ್ಲ, ಸಂಪ್ರದಾಯಬದ್ಧವಾಗಿ ಅವರ ಕುಟುಂಬದಲ್ಲಿ ಅದನ್ನ ಆಚರಣೆ ಮಾಡ್ಕೊಂಡ್ ಬಂದಿರ್ತಾರೆ. ಗಣೇಶನ ಮೂರ್ತಿ ಇಟ್ಟು ಪೂಜೆ ಮಾಡೋದು ಹಬ್ಬ ಎಲ್ಲರೂ ಮಾಡ್ತೀವಿ. ಮೂರ್ತಿನ ಕೆಲವೊಂದು ಮಾತ್ರ ಇಡಬೇಕು, ಅವ್ರ ಕುಟುಂಬದಲ್ಲಿ ಇಟ್ಕೊಂಡು ಬಂದಿದ್ದಿದ್ರೆ ಮಾತ್ರ ಅಂತ ಹೇಳ್ತಾರೆ. ಆದ್ರೆ ಮಕ್ಳು ಹಠ ಮಾಡಿದ್ರು ಅಂತ ಗಣೇಶ ಮೂರ್ತಿನ ತಂದು ಪೂಜೆ ಮಾಡ್ಬಿಡ್ತೀವಿ. ಮುಂದಿನ ವರ್ಷ ಆಗಿಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತೀವಿ. ಇನ್ನೊಂದು ವರ್ಷ ಮಗು ಹಠ ಮಾಡ್ತು ಮತ್ತೆ ತರ್ತೀವಿ. ಅದು ಸರಿನಾ? ಆ ಕ್ರಮ ಸರಿ? ಏನು ಅಂದ್ರೆ ಮಣ್ಣಿನ ಗಣಪತಿ ಇಟ್ಟು ಪೂಜೆ ಮಾಡುವಂತ ಎಲ್ಲೂ ಶಾಸ್ತ್ರ ಇಲ್ಲ. ಮೊದಲಿಂದ ಬ್ರಾಹ್ಮಣರ ಕುಟುಂಬ ಮಾತ್ರ ಈ ಪೂಜೆಯನ್ನು ಇಟ್ಕೊಂಡಿದ್ರು. ಗಣೇಶ ಗೌರಿನ ಪಂಚಲೋಹದ ವಿಗ್ರಹ, ಬೆಳ್ಳಿ ವಿಗ್ರಹ ಇಟ್ಕೊಳ್ಳೋದು. ಯಾವ ಬೆಳ್ಳಿ ವಿಗ್ರಹ ಅಂದ್ರೆ ಅಕಸ್ಮಾತ್ ತವ್ರ ಮನೆಗೆ ಹೋಗಿ ಬಂದಾಗ ಗಂಡನ ಮನೆಗೆ ಕೊಡ್ತಕ್ಕಂಥ ಮೊದಲನೇ ಅಳಿಯ ಬಂದಾಗ ಅವ್ನಿಗೊಂದು ಬೆಳ್ಳಿ ಗಣಪತಿ ಕೊಡೋರು. ಆ ಗಣಪತಿನೇ ತಗೊಂಡ್ಬಂದು ಗೌರಿಯನ್ನ ಬೆಳ್ಳಿ ಗೌರಿ ಇಟ್ಟು, ಈ ಪಂಚಗೌರಿ ಹೇಳಿದ್ನಲ್ಲ, ಎರಡು ಇಟ್ಟು ಪೂಜೆ ಮಾಡ್ಬಿಟ್ಟು ವಿಸರ್ಜನೆ ಅಂತ ಮಾಡ್ತಿರಲಿಲ್ಲ. ಗೆಜ್ಜೆ ವಸ್ತ್ರ ಮಾತ್ರ ನೀರಿಗೆ ಹಾಕಿ, ಇದನ್ನ ಗೆಜ್ಜೆ ವಸ್ತ್ರನ ತುಳಸಿ ಕಟ್ಟೆ ಕಟ್ಟಿ, ಅದಾದ್ಮೇಲೆ ಪೂಜೆ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳೋದು. ಗಣಪತಿಗೆ 21 ಗರ್ಕೆ ಹುಲ್ಲನ್ನು ಇಟ್ಟು ಸಂಕಲ್ಪ ಮಾಡೋದು. ಮಕ್ಕಳಿಗೋಸ್ಕರ ನೀವು ಹೇಳ್ದಂಗೆ ಒಂದು ಗಣಪತಿ ತಗೊಂಡ್ಬಂದು ಪ್ರಾರ್ಥನೆ ಮಾಡಿರೋದು, ವಿಸರ್ಜನೆ ಮಾಡಲೇಬೇಕು. ಕೆಲವರು ವರ್ಷಾನ್ಗಟ್ಲೆ ಇಟ್ಕೊಂತಾರೆ, ಇಟ್ಕೋಬಾರ್ದು, ಹಾಗೆಲ್ಲ ಕ್ರಮ ಇಲ್ಲ. ಆಮೇಲೆ ಬಣ್ಣದ ಇಟ್ಕೋಬಾರ್ದು. ಏನೋ ಇದ್ರೆ ಜ್ಞಾಪಕ ಇಟ್ಕೊಳ್ಳಿ. ಒಂದು ಸೈಕಾಲಜಿಕಲ್ ಎಫೆಕ್ಟು, ಪ್ರತಿಯೊಬ್ರು ಜ್ಞಾಪಕ ಇಟ್ಕೋಬೇಕಾದೇನು ಅಂದ್ರೆ ಒಂದು ಆನೆ ನೋಡಿ ಕಲ್ತ್ಕೋಬೇಕು ಅಂತ. ಗಣಪತಿ ನೋಡಿದ್ಮೇಲೆ ಆನೆನೆ, ಅವಂದೇ ಆಗಿರೋ ಮುಖ ಆಗಿರೋದನ್ನ ಆನೆನೇ ಜ್ಞಾಪಕ ಇಟ್ಕೋಬೇಕು. ಏನು ಹೇಳುತ್ತೆ, ಏನು ತಿಂಡಿ ಇಟ್ಟರು ಸೊಂಡ್ಲು ಹಂಗೆ ಹೋಗುತ್ತೆ, ಎಡಗಡೆ ಇದ್ರೆ ಸೊಂಡ್ಲು ಹಂಗೆ ಹೋಗುತ್ತೆ. ಸೊ ಯಾವತ್ತು ಜ್ಞಾಪಕ ಇಟ್ಕೊಳ್ಳಿ, ಮೋದಕ ಎದುಗಡೆ ಇದ್ರೆ ಎಡಗಡೆ ಇರೋವಂಥ ಗಣಪತಿನೇ ಇಟ್ಕೋಬೇಕು. ಇದನ್ನೇನು ಮಾಡಿದ್ರು, ಬಲಮುರಿ ಗಣಪತಿನ ಇಟ್ಕೊಳಕ್ ಮಾಡ್ಕೊಂಡ್ರು ಬಹಳ ಜನ. ದಯವಿಟ್ಟು ದೇವಸ್ಥಾನದ ಪ್ರತಿಷ್ಠಾಪನೆ ಬಿಟ್ಟು ಯಾವ ಕಾಲಕ್ಕೂ ಯಾರೂ ಬಲಮುರಿ ಗಣಪತಿ ಇಟ್ಟು ಪೂಜೆ ಮಾಡಬೇಡಿ. ಯಾವತ್ತಿದ್ರೂ ಎಡಮುರಿನೇ ಇಡಬೇಕು. ಬಲಮುರಿ ಇಡೋದು ಬಹಳ ಮಡಿಯಿಂದ ಮಾಡಬೇಕು, ಬಹಳ ಆಚರಣೆ ಜಾಸ್ತಿ, ಅದೆಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೇನು ಮಾಡಿದ್ರು ಕೆಲವರೆಲ್ಲ, ಎಡಗಡೆ ಬೇಡ, ಬಲಗಡೆ ಮೊದಲೇ ಬೇಡ, ಅದಕ್ಕೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ವಿಗ್ರಹ ಮಾಡೋರು ಕೂಡ ಏನು ಮಾಡ್ಬಿಟ್ರು, ಸೊಣ್ಣು ಆ ಕಡೆನೂ ಬೇಡ ಈ ಕಡೆ ಬೇಡ, ಒಂದು ಕಲಶ ಇಟ್ಟು ಮಧ್ಯದಲ್ಲಿ ಇಟ್ಟರು. ಅದು ಬೆಟರು. ಆಮೇಲೆ ಗಣಪತಿ ಬ್ರಹ್ಮಚಾರಿಯಾಗಿ ಇರ್ತಕ್ಕಂಥ ಗಣಪತಿ. ಅದಕ್ಕೆ ಯಾವತ್ತು ತಿಳ್ಕೊಳ್ಳಿ, ಪೀಠದ ಮೇಲೆ ಕೂತಿರೋ ಗಣಪತಿ, ಕಮಲದೂಲ ಶೈಲ ಕೂತಿರೋ ಗಣಪತಿ ಎಲ್ಲ ಮಾಡ್ಕೊಳ್ಳೋದಲ್ಲ. ಮೊದಲೆಲ್ಲ ಫೋಟೋ ಮಾಡ್ತಾ ಇದ್ವಿ. ಸರಸ್ವತಿ ಯಾವತ್ತಿದ್ರು ಬಂಡೆ ಮೇಲೆ, ಲಕ್ಷ್ಮಿ ಯಾವಾಗಲೂ ಕಮಲದ ಹೂ ಮೇಲೆ, ವಿಶೇಷವಾಗಿ ಗಣಪತಿ ಪೀಠದ ಮೇಲೆ ಇರಬೇಕು, ಬ್ರಹ್ಮಚಾರಿ ಅಂತ. ಸೊ ನೀವೇನು ಮಾಡಬೇಕು, ಒಂದು ಮಣೆ ಹಾಕಿ ಪೀಠನ ಪ್ರಾರ್ಥನೆ ಮಾಡಿದಾಗ ಮೇಲೆ ಗೌರಿ ಇರಬೇಕು, ಕೆಳಗಡೆ ಗಣಪತಿ ಇರಬೇಕು, ಮರಿಬೇಡಿ. ಬಿಳಿ ವಿಶೇಷವಾಗಿರ್ತಕ್ಕಂಥ ಮಣೆ ಮೇಲೆ ಒಂದು ಬಿಳಿ ವಸ್ತ್ರವನ್ನು ಹಾಕಿ, ಪಂಚೆಯನ್ನು ಹಾಕಿ, ಅದರ ಮೇಲೆ ನೀವು ಅಕ್ಕಿಯನ್ನು ಹಾಕಕ್ಕೆ ಮೊದಲು ಬಾಳೆ ಎಲೆ, ಅಗ್ರದ ಎಲೆನೇ ಹಾಕಬೇಕು. ತದನಂತರ ಅಕ್ಕಿ ಹಾಕಿ ದೇವರ ಗಣಪತಿ ಕೂಡಿಸುವಾಗ ಗೌರವ ಘನತೆಯಿಂದ ಪ್ರಾರ್ಥನೆ ಮಾಡಿ ಹೋಗಬೇಕಾದ್ರೆ ಒಂದು ಬುತ್ತಿಗೆ ವಿಚಾರ ಕೂಡ ಇದೆ ಶ್ವೇತಾ, ಅದನ್ನೇ ವಿಸರ್ಜನೆ ಕೇಳ್ತೀನಿ ಗುರುಜಿ. ಈಗ ಒಬ್ರು ಕಾಲರ್ ಇದ್ದಾರೆ, ಮೈಸೂರಿನಿಂದ ಭೀಮರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಭೀಮರಾಜ್ ಅವರೇ. ನಮಸ್ಕಾರ ಮೇಡಮ್. ಹಬ್ಬದ ಶುಭಾಶಯಗಳು ನಿಮ್ಗೆ. ನಿಮ್ಗೂ ಸೇಮ್ ಟು ಮೇಡಮ್. ಮೈಸೂರಲ್ಲಿ ಹಬ್ಬ ಜೋರಾಗಿ ಮಾಡ್ತೀರಲ್ಲ? ಹೌದು ಮೇಡಮ್, ಜೋರಾಗಿರ್ತದೆ ಈ ಕಡೆ ಎಲ್ಲ. ಏನ್ ಪ್ರಶ್ನೆ ಇತ್ತು? ಗುರುಜಿ ಇದ್ದಾರೆ, ಮಾತಾಡಿ. ಏನ್ ಗುರುಜಿ ಇಲ್ಲಿ ಮೇಡಮ್, ನಾಳೆ ಎಷ್ಟೊತ್ತಿಗೆ ಪೂಜೆ ಮಾಡಬಹುದು, ಟೈಮಿಂಗ್ ಹೆಂಗೆ ಅಂತ ಅಷ್ಟೇ. ನಾಳೆ ಗಣೇಶನ್ ಕೂರ್ಸೋದಕ್ಕೆ ಯಾವ ಟೈಮ್ ಅಂತನಾ? ನೀವು ಮನೇಲಿ ಗಣೇಶನ್ ಇಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಪೂಜೆ ಮನೇಲಿ ಪೂಜೆ ಫೋಟೋ ಇರುತ್ತೆ. ಪೂಜೆ ಯಾವ ಟೈಮಿಗೆ ಮಾಡ್ಬೇಕು ಅಂತ? ಪೂಜೆ ಕರೆಕ್ಟ್ ಆಗಿ ನನಗಿಂತ ಶ್ವೇತಾ ಚೆನ್ನಾಗಿ ಹೇಳ್ತಾಳೆ. ಮುಹೂರ್ತ ಎಲ್ಲ ಈ ನಡುವೆ ಪ್ರೋಗ್ರಾಮ್ ಮಾಡಿ ಮಾಡಿ ಅಭ್ಯಾಸ ಆಗೋಗಿದೆ. ಯಾವತ್ತೂ ಸೂರ್ಯೋದಯ ಆದ ಮೇಲೆ ಪೂಜೆ ಮಾಡಬೇಕು. ಸೂರ್ಯ ಇದ್ದ ಸಮಯದಲ್ಲಿ ಅಂದರೆ 5:15 6:30 ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂದರೆ ಆ ಸಮಯಕ್ಕೆ ಮಾಡಿಕೊಂಡ್ರೆ ಸ್ಟಾರ್ಟ್ ಮಾಡೋ ಸಾಕು. ಆದರೆ
ಸೂರ್ಯೋದಯಕ್ಕೆ ಮೊದಲು ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಮರುದಿವಸ ಬಂದಿದ್ದ ಮುಹೂರ್ತದಲ್ಲೇ ಮಾಡ್ತಕ್ಕಂಥದ್ದು ಗಣಪತಿ ಪ್ರಾರ್ಥನೆ ಮಾಡಿ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಏನು ಅಂದರೆ ಫಸ್ಟ್ ಸ್ಟಾರ್ಟಿಂಗು ನೀವು ಏನು ಸೆಗಣಿಯನ್ನು ತಗೊಂಡು ಒಂದು ವೀಳ್ಯದೆಲೆ ಮೇಲಿಟ್ಟು ಗರ್ಕೆಯನ್ನು ಅದ್ರ ಮೇಲೆ ಹಾಕದೆ ಅದೇ ಮೂಲ ಗಣಪತಿ ಅದಕ್ಕೊಂದು ಅರ್ಶಿನ ಒಂದು ಕುಂಕುಮ ಇಟ್ಟು ತಾಂಬೂಲ ಸಮೀಪ ಅದನ್ನು ವಿಸರ್ಜನೆ ಅಂತ ನಾವು ಮಾಡ್ತೀವಲ್ಲ, ಆವಾಗ ಅದನ್ನು ಹೇಗೆ ಬಿಸಾಕ್ತೀವೋ ಹಾಗೆ ಈ ವಿಸರ್ಜನೆ ಮಾಡಬೇಕಾದ್ರೆ ಈ ಗರ್ಕೆ ಹುಲ್ಲಿನ ಗಣಪತಿ ಸಗಣಿಯಲ್ಲಿ ಮಾಡ್ಕೊಂಡಿರ್ತೀವಿ. ಅದು ಗೋ ವಿಶೇಷ ಯಾವುದಂದ್ರೆ ಕಪಿಲ ಹಸುನೇ ಆಗಿಬೇಕು ಅಂತ ಹೇಳುತ್ತೆ. ಕಪ್ಪಸೋದು ಇಲ್ಲದೆ ಇದ್ರೆ ಕಂದು ಬಣ್ಣದ ಹಸು ಆಗಬೇಕು, ಇಲ್ಲ ಶ್ವೇತಾರ್ಕವಾಗಿರ್ತಕ್ಕಂಥ ಬಿಳಿ ಎಕ್ಕದ ಗಿಡ ಇದ್ದಾಗ ಇರಬೇಕು. ಅಂಥ ಹಸು ಈ ಮೂರು ಬಿಟ್ಟರೆ ಯಾವುದು ಇರಬಾರ್ದು. ಆದರೆ ನಮಗೆಲ್ಲೂ ಸಿಗಲ್ಲ, ಎಲ್ಲ ಮಿಕ್ಸ್ಚರ್ ಆಗೋಗಿದೆ. ಒಳ್ಳೆ ಗಟ್ಟಿಯಾಗಿರ್ತಕ್ಕಂಥ ಸಗಣಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಗರ್ಕೆ ಹುಲ್ಲು 21 ಅದನ್ನ ಮೇಲೆ ಇಟ್ಟು ಅದನ್ನು ವೀಳ್ಯದೆಲೆ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿ ಇಡಿ. ಅದನ್ನು ಏನು ಇಡ್ತೀರಾ ಅದೇ ಮುಹೂರ್ತ. ಆ ವಿಗ್ರಹ ಇಟ್ಟುವ ಅಲಂಕಾರ ಮಾಡೋದು ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಇದನ್ನ ಇಡೋ ಸಮಯಕ್ಕೆ ಅಕ್ಷತೆ ಹಾಕಿ ಗಣಪತಿ ಕೂತ್ಕೊಂಡಪ್ಪ ಭಾಳ ಸಂತೋಷ ಅಂತ. ಅದಕ್ಕೆ ಇನ್ನೊಂದು ತಮಾಷೆ ಏನು ಗೊತ್ತಾ ಶ್ವೇತಾ, ಮೈಸೂರಲ್ಲಿ ವಿಶೇಷ ನಿನಗೆ ಅಂತ ಕೇಳಿದೆಯಲ್ಲ, ಇವತ್ತು ಗಣಪತಿ ವಿಶೇಷ ಅಂದರೆ ಯಾರಾದರೂ ಮಾಡಿದ್ರೆ ಮೈಸೂರಲ್ಲಿ. ಯಾಕೆಂದರೆ ಮಹಾರಾಜರ ಮನೆಯಲ್ಲಿ ಇಡೀ ಜಗತ್ತಲ್ಲಿ ಭೂಮಂಡಲದಲ್ಲಿ ಮಹಾರಾಜರ ಮನೆಯವರು ಆನೆ ಲದ್ದಿಯಲ್ಲೇ ಆ ಗಣಪತಿಯನ್ನು ಪುಟ್ಟದಾಗಿ ಮಾಡಿಕೊಂಡು ಈ ಗಣಪತಿಗೆ ಕುಂಕುಮವನ್ನು ಹಾಕಿ ಅರ್ಶಿಣದ ಲೇಪನವನ್ನು ಕೆಳಗಡೆ ಗಂಧ ಇಟ್ಟು ಆ ಗಣಪತಿನ ಪೂಜೆ ಮಾಡ್ತಾರೆ. ಈ ಗಣಪತಿನ ಯಾವತ್ತು ನೀವು ಮಾಡ್ತೀರೋ ಆನೆ ಲದ್ದಿಯಲ್ಲಿ ಗಣಪತಿನ ಮಾಡಿ ಆ ಗರ್ಕೆ ಹುಲ್ಲಿಟ್ಟು ಅರ್ಚನೆ ಮಾಡಿ ಪೂಜೆ ಮಾಡ್ತಿರೋ ಫಲ ಪೂರ್ತಿಯಾಗಿರ್ತಕ್ಕಂಥ ಸಿದ್ಧಿ ಆಗುತ್ತೆ. ಬಹಳ ವಿಶೇಷವಾಗಿ ಅತಿ ಶೀಘ್ರದಲ್ಲಿ ಫಲ ಪ್ರಾಪ್ತಿಯಾಗುತ್ತೆ. ಸೊ ಇದನ್ನು ನಮ್ಮ ಮೈಸೂರು ಪ್ರಾಂತ್ಯದಲ್ಲೇ ಮೊದಲಿಂದ ಮಾಡಿರೋದ್ರಿಂದ, ಆ ಗೊಲ್ಲ ಕೃಷ್ಣನ ವಂಶಸ್ಥರು ಇವರು ಆಗಿರೋದ್ರಿಂದ, ಅದೇ ಕೃಷ್ಣದೇವರಾಯ ವಂಶಸ್ಥರಾಗಿರೋದ್ರಿಂದ ಎಲ್ಲ ವೈಶಿಷ್ಟ್ಯಪೂರ್ವಕವಾಗಿರೋ ಶಾಸ್ತ್ರ ಸಂಪ್ರದಾಯ ಮೈಸೂರು ಅರಮನೆಯಲ್ಲಿ ನಡೆಯುತ್ತೆ. ಸೊ ಇದನ್ನು ನಮ್ಮ ದಕ್ಷಿಣ ಭಾರತಕ್ಕೆ ಮೊದಲಾಗಿರ್ತಕ್ಕಂಥ ಅರಮನೆ ಮೈದಾನದಲ್ಲಿ ಅರಮನೆ ಅನುಗ್ರಹವನ್ನು ಪಡಿತಕ್ಕಂಥ ವಿಶೇಷ. ಸೊ ಮೈಸೂರು ಪ್ರಾಂತ್ಯದಲ್ಲಿ ಎಲ್ಲರಿಗೂ ಹಬ್ಬ ಆಚರಣೆ. ಆಮೇಲೆ ದಯವಿಟ್ಟು ಎಲ್ಲರೂ ಹೇಳ್ತಾ ಇದ್ದೀನಿ, ಗಣಪತಿ ಪೂಜೆ ಮಾಡಬೇಕಾದ್ರೆ ನೀವು ಏನು ಇಡ್ತಿರೋ ಬಿಡ್ತಿರೋ, ಗಣಪತಿಗೆ ಒಂದು ಇಂಪಾರ್ಟೆಂಟ್ ಅಂದರೆ 21 ಕನಿಷ್ಠ ಪಕ್ಷ ಅನುಕೂಲ ಇದ್ದವರು ಮೋದಕ ಇಡಿ, ಇಲ್ಲ ಕಡುಬನ್ನ ಕರ್ಕಡುಬು ಅಂತ 21 ಇಟ್ಕೊಳ್ಳಿ. ಏನೂ ನನಗೆ ಅನುಕೂಲ ಇಲ್ಲ ಏನಾದರೂ ಮಾಡಿದರೆ ಗರ್ಕೆ ಹುಲ್ಲು ಇಡೋದು ಮರಿಬೇಡಿ. 21 ಗರ್ಕೆ ಹುಲ್ಲು. ಯಾಕೆಂದರೆ ಅವನು ಅಂಧಕಾಸುರ ರಾಕ್ಷಸ ಸಂಹಾರ ಮಾಡಿ ನುಂಗುಬಿಟ್ಟಾಗ ಇಡೀ ಜಗತ್ತಲ್ಲಿ ಉರಿ 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 ಅಂತ ಒದ್ದಾಡ್ಬಿಟ್ಟ ಶ್ವೇತಾ. ಅಷ್ಟೆಲ್ಲ ಒದ್ದಾಡಿದಾಗ 1,000 ಹೆಡೆ ಇರ್ತಕ್ಕಂಥ ಹಾವನ್ನ ಪರಮೇಶ್ವರ ಇಡ್ತಾನೆ ತಣ್ಣಗಾಗ್ತಾನೆ ಅಂತ. ಇಂದ್ರಾದಿ ದೇವತೆಗಳು ಅಮೃತವನ್ನೇ ಹಾಕ್ತಾರೆ, ಆಗಲ್ಲ. ಆಗ ಸಪ್ತಋಷಿಗಳ ಆ ಕಡೆ ಹೋಗ್ತಾ ಇದ್ದಾಗ ಆ ಗರ್ಕೆ ಹುಲ್ಲು ತೊಗೊಂಡು ಅವ್ನಿಗೆ ಅರ್ಚನೆ ಮಾಡಿದ ತಕ್ಷಣ ಆಹಾ ತಂಪಾಯ್ತಪ್ಪ ತಂಪಾಯ್ತು ಅಂತಾನೆ. ಅದಕ್ಕೆ ಗಣಪತಿಗೆ ಗರ್ಕೆ ಹುಲ್ಲು ಇಟ್ಟರೆ ಸಾಕೋ, ಇನ್ನೇನೂ ನೀವು ಇಡಬೇಕಾಗಿಲ್ಲ ಅಂತ. ಸೊ ಜನವಾರ ಗರ್ಕೆ ಹುಲ್ಲು ಹಾಕಿ. ಆಮೇಲೆ ಇವಾಗೂ ದಯವಿಟ್ಟು ಎಲ್ಲರೂ ಮಣ್ಣಿನ ಗಣಪತಿಯನ್ನು ಇಡತಕ್ಕಂಥದ್ದು ಮಾಡಿ. ಪ್ಲಾಸ್ಟಿಕ್ದು ಅಥವಾ ಯಾವ ಕಾಲಕ್ಕೂ ಥರ್ಮಾಕಾಲು ಅಥವಾ ಯಾವುದೇ ಕಾರಣಕ್ಕೂ ನೀವು ಮಾಡಿದ POPಗಳು ಎಲ್ಲ ಹಾಕಬೇಡಿ. ಆಮೇಲೆ ಇನ್ನು ಮೇಲೆ ಅಂದರೆ ಇನ್ನೊಂದು ನಾನು ನಿಮಗೆ ಸುವರ್ಣ ಮುಖಾಂತರ ಒಂದು ವಿಶೇಷವಾಗಿರ್ತಕ್ಕಂಥ ಆಫರ್ ಕೊಡ್ತೀನಿ. ಆಫರ್ ಅಂದ್ರೇನು, ನಾನೇನೋ ಕೊಡ್ತೀನಿ ಅಂತಲ್ಲ, ನಿಮಗೆ ಇನ್ನೂ ಶಕ್ತಿ ಜಾಸ್ತಿ ಬೇಕಾ ತಲೆ ಜ್ಞಾಪಕ ಇಟ್ಕೊಳ್ಳಿ. ಯಾಕೆಂದರೆ ಸರ್ಕಾರದವರೆಲ್ಲ ಪೆದ್ದಮ್ಮ ಟ್ರೈನ್ ಮಾಡಿಬಿಟ್ಟಿದ್ದಾರೆ. ಭಾಳ ಜನ ದೊಡ್ಡ ಕೆರೆಯಲ್ಲಿ ಪುಟ್ಟ ಕೆರೆ ಮಾಡಿಬಿಡ್ತಾರೆ. ಸೊ ಇದನ್ನು ವಿಸರ್ಜನೆ ಮಾಡಿದಾಗ ಅದ್ರ ಮೇಲೆ ತುಳ್ಕೊಂಡು ಇನ್ನೊಬ್ಬ ಬಿಡ್ತಾನೆ. ಎಲ್ಲರೂ ಒಂದೇ ತೊಟ್ಟಿಗೆ ಹೋಗ್ತೀರಾ. ಅದ್ರ ಬದಲು ನೀವೇನು ಮಾಡ್ಬೋದು ಅಂದರೆ ವಿಸರ್ಜನೆ ಮಾಡ್ಕೊಂಬಿಡಿ, ಒಂದು ಬ್ಯಾಗಲ್ಲಿ ಇಟ್ಕೊಂಬಿಡಿ ದೇವ್ರ ಮನೆ ಪಕ್ಕದಲ್ಲಿ ಗೌರಿನೇ ಗಣೇಶನ. ಒಂದೊಂದು ವರ್ಷನೂ ಶರಾವತಿಗೆ ಹೋಗ್ಬಿಡೋಣ, ಈ ಸಲ ಸಮುದ್ರಕ್ಕೆ ಹೋಗ್ಬಿಡೋಣ, ಈ ಸಲ ಕಾವೇರಿ ಹತ್ರ ಹೋಗ್ಬಿಡೋಣ, ಈ ಸಲ ತ್ರಿಮಕೂರ್ಳಿಗೆ ಹೋಗ್ಬಿಡೋಣ ಅಂಥೇಳಿ ಒಂದೊಂದು ವರ್ಷಕ್ಕೂ ಬೇರೆ ಬೇರೆ ಕಡೆ ಒಂದು 5 ದಿವಸ ಬಿಟ್ಟು ಫ್ಯಾಮಿಲಿ ಸಮೇತ ಟೂರ್ ಹೇಗಿದ್ರು ಹೋಗ್ತಾರೆ ಟ್ರಿಪ್ಗೆ. ಗಣಪತಿ ವಿಸರ್ಜನೆ ಅಲ್ಲಿ ಹೋಗಿ ಮಾಡಿ, ನಿಮ್ಮ ಗಂಟೆನ ಹೋಗುತ್ತೆ, ಸಂತೋಷವಾಗೂ ಮಾಡ್ಬೋದು, ನೀವೇ ಮಾಡ್ಬೋದು. ಆ ಮೆಟ್ಲ ಮೇಲೆ ಇಟ್ಟು ಒಂದು ಬುತ್ತಿ ಇಟ್ಟು ಒಂದು ಮಂಗಳಾರತಿ ಮಾಡಿ ಹೋಗ್ಬಾಪ ಗೌರಿ ಗಣೇಶ, ತುಂಬ ಸಂತೋಷ. ಯಾಕಂದ್ರೆ ಮನೇಲಿ ವಿಸರ್ಜನೆ ಮಾಡ್ಬಿಟ್ಟಿರ್ತೀರ, ಅಲ್ಲಿ ಕಳಿಸಿದಾಗ ನೀವು ಚೆನ್ನಾಗಿ ಕಳಿಸ್ದಾಗತ್ತೆ, ಸಮಾಧಾನ ಆಗುತ್ತೆ. ಆಮೇಲೆ ಇನ್ನೊಂದು ತಮಾಷೆ ಏನು ಶ್ವೇತಾ, ಅದನ್ನು ಹೇಳ್ಬಿಡ್ತೀನಿ. ದಯವಿಟ್ಟು ಎಲ್ಲರೂ, ನಮ್ಮಲ್ಲಿ ಬಹಳಷ್ಟು ಆನೆಗಳಿದೆ. ಏನೇಳೆ ನಮ್ಮಲ್ಲಿ ಸಮೃದ್ಧಿಯಾಗಿ ಕರ್ನಾಟಕದಲ್ಲಿ ಆನೆಗಳಿದೆ. ಎಲ್ಲ ಕಡೆ ಝೂನಲ್ಲೂ ಆನೆಗಳಿದೆ. ಒಂದಷ್ಟು ಗೊನೆ ಬಾಳೆಹಣ್ಣು, ಫಸ್ಟ್ ಕ್ಲಾಸ್ ಕರ್ಬೂಜ ಹಣ್ಣುಗಳು ನಾವು ಮಾತ್ರ ತಿನ್ನೋದಲ್ಲ, ತೊಗೊಳ್ಳಿ. ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ಬನ್ನರ್ಘಟ್ಟಗಾಗಲಿ ಮೈಸೂರು ಝೂಗಾಗಲಿ ಎಲ್ಲೆಲ್ಲಿ ಝೂ ಇದೆಯೋ ಆನೆಕಾಡು ಅಂತ ವಿಶೇಷವಾಗಿ ಕೂರ್ಗ್ ಕಡೆ ರೋಡಲ್ಲಿ ಅವ್ರಿಗೆಲ್ಲ ಮೌಂಟ್ಗಳು ಹೋಗಿ ಆನೆಗಳ ಫೀಡ್ ಮಾಡಿ. ನಮ್ಮ ತಾತನ ಮನೆ ಗಂಟೇನೋಗುತ್ತೆ. ಗಣಪತಿ ಸಂತೋಷ ಅಂದರೆ ಅವನು ಸಂತೋಷ ಪಟ್ಟರೆ ಆನೆಗಳು ನಿಮ್ಮನ್ನು ಹರಿಸುತ್ತೆ. ಅದಕ್ಕೆ ಹೇಳೋದು, ಕನಸಲ್ಲಿ ಆನೆ ಬಂದರೆ ಅಷ್ಟೈಶ್ವರ್ಯ ತಾನಾಗೆ ಬರುತ್ತಂತೆ. ಆನೆಗೆ ಒಂದು ಸರಿ ತಿನ್ಸಿದ್ರೆ ಸಾಕಂತೆ, ಅಷ್ಟು ಗಜ ಅನುಗ್ರಹ ನಿಮಗೆ ಗಜ ಪೂಜೆಯಷ್ಟು ಫಲ ಕೊಡುತ್ತಂತೆ. ಅಂಥದ್ದು ಮಾಡಿ ಅಂತ ವಿಶೇಷತೆ. ಎಸ್, ಈಗ ಬೆಂಗಳೂರಿನಿಂದ ರುಕ್ಮಿಣಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರುಕ್ಮಿಣಿ ಅವರೇ. ಹಲೋ, ನಮಸ್ತೆ ರುಕ್ಮಿಣಿ ಅವರೇ, ಹಬ್ಬದ ಶುಭಾಶಯಗಳು. ನಿಮಗೂ ಸಹ ಶುಭಾಶಯಗಳು. ಎಸ್, ಗುರುಜಿ ಇದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಏನು ಕೇಳಿ. ನಮಸ್ತೆ ಗುರುಜಿ. ಹೇಳಿ ರುಕ್ಮಿಣಿಯಮ್ಮ, ಕೃಷ್ಣನ್ ಬಿಟ್ಬಿಟ್ರಾ? ಕೃಷ್ಣನ್ದೆಲ್ಲ ಪೂಜೆ ಆಯ್ತು ಗುರುಜಿ ಅವರೇ. ಒಳ್ಳೇದಾಯ್ತು. ಯಜಮಾನ್ರ ಹೆಸರೇನು? ಯಜಮಾನ್ರ ಹೆಸರು ಪ್ರಭಾಕರ್.
ಪಾಪ ನಾನು ಕೃಷ್ಣ ಅನ್ಕೊಂಡೆ, ರುಕ್ಮಿಣಿಗೆ ಪ್ರಭಾಕರ್ ಸಿಕ್ಬಿಟ್ರು. ಹೇಳಿ, ಚೆನ್ನಾಗಿತ್ತಾ ಹಬ್ಬ ಎಲ್ಲ ಆಯ್ತಾ? ಹಬ್ಬ ಎಲ್ಲ ಆಯ್ತು ಗುರುಜಿ ಅವರೇ. ಹೇಳಿ. ಈಗ ಗಣೇಶನ್ನ ನಾವು ಯಾವಾಗ್ಲೂ ತಂದು ಮತ್ತೆ ಅವತ್ತೇ ವಿಸರ್ಜನೆ ಮಾಡ್ತೀವಿ. ಮಾಡ್ಬೋದು. ಗೌರಿ ಹಬ್ಬ ಇಲ್ದೇ ಇದ್ರೆ ಗಣಪತಿ ಅವತ್ತೇ ತಂದು ಸಾಯಂಕಾಲಕ್ಕೆ ವಿಸರ್ಜನೆ ಮಾಡಿ ಅವತ್ತೇ ಕಳಿಸ್ಬೋದು. ಗೌರಿ ಜೊತೆಗೆ ತಂದು ಸುಮ್ನೆ ಪೂಜೆ ಮಾಡ್ತೀವಿ ನಾವು. ವ್ರತ ಏನಿಲ್ಲ, ಕತೆ ಓದ್ಬಿಟ್ಟು ಪೂಜೆ ಮಾಡ್ತೀನಿ ಯಾವಾಗ್ಲೂನು. ಧಾರಾಳ. ಮತ್ತೆ ನಮ್ಮ ಮನೇಲಿ ಸ್ವಲ್ಪ ನೆಮ್ಮದಿ ಶಾಂತಿ ತುಂಬಾ ಇದಾಗಿದೆ. ಅದಕ್ಕೇನಾದ್ರೂ ಒಂದು ಇದ್ ಮಾಡ್ಬೇಕು. ನಮ್ಮ ಮಗಳದು ಸ್ವಲ್ಪ ಅವಳ ಲೈಫ್ ಇದಾಗಿದೆ. ನೀವು ಒಂದ್ ಕೆಲಸ ಮಾಡಿ, ನಿಧಾನಕ್ಕೆ ನಿಮ್ ಫೋನ್ ನಂಬರ್ ಇಲ್ಲಿ ಕೊಟ್ಟಿರಿ, ಅವ್ರು ಆಮೇಲೆ ನನಗೆ ಕೊಡ್ತಾರೆ, ನಾನು ಕರೆ ಮಾಡ್ತೀನಿ. ಒಂದು. ಎರಡನೇದು, ನೀವು ಹೇಗಿದ್ರು ನಾಳೆ ಗಣಪತಿ ಹಬ್ಬ ಮಾಡ್ತಾ ಇದ್ದೀರಲ್ವಾ? ಹೌದು. ಆ ತುಳಸಿ ನೀವು 5 ಮಣ್ಣು ತಗೊಂಬನ್ನಿ. 5 ಮಣ್ಣು ಎಲ್ಲಿ ಗೊತ್ತಾ? ತುಳಸಿ ಕಟ್ಟೆ ಹತ್ರ ಒಂದು ಮಣ್ಣು, ತೆಂಗಿನ ಮರದ ಹತ್ರ ಒಂದು ಮಣ್ಣು, ಹುತ್ತದ ಒಂದು ಮಣ್ಣು, ಯಾವ್ದಾದ್ರು ಕ್ಷೇತ್ರಕ್ಕೆ ಹೋಗಿದ್ರೆ ಕ್ಷೇತ್ರದ ಮಣ್ಣು, ಸಮುದ್ರದ ಮರಳು, ಈ 5 ಸೇರಿಸಿ ಒಂದು ಕವರ್ಲ್ಲಿ ಹಾಕಿ ಇಟ್ಕೊಳ್ಳಿ. ನಾಳೆ ಗಣಪತಿ ಕೆಳಗೆ ಕ್ಲೀನಾಗಿ ಒಂದು ತಟ್ಟೆನಲ್ಲಿ ಅದನ್ನ ಗುಂಡಗೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ನನ್ನ ಮನೆ ಕುಟುಂಬ, ನನ್ನ ಮನೆ ಸಂಸಾರ, ನನ್ನ ಮನೆ ಮಗಳು, ವಿಶೇಷವಾಗಿರ್ತಕ್ಕಂಥ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಪರಿವರ್ತನೆ ಆಗಬೇಕು. ಮಹಾಗಣಪತಿ ಈ ಭೂದೇವಿ ಸಮೇತ ಸ್ಮರಣೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಗಣಪತಿ ಪಾತಾಳದಲ್ಲಿ ಇರ್ತಕ್ಕಂಥ ಇಡೀ ಜಗತ್ತಲ್ಲಿ ಎಲ್ಲಂದ್ರೆ ಕಾಳಸ್ತಿಲ್ ಮಾತ್ರ ಅವನು ಹೋಗಿ ಭೂದೇವಿನ ಪೂಜೆ ಮಾಡ್ತಾನೆ. ಅದಕ್ಕೆ ಒಂದು ಗಾಡಿ ತಗೋಬೇಕಾದ್ರೆ, ಒಂದು ಐಶ್ವರ್ಯ ತಗೋಬೇಕಾದ್ರೆ, ಗಲಾಟೆ ಘರ್ಷಣೆ ಕೇತು ಯಾವತ್ತೂ ಕೊಕ್ಕಿ ಹಾಕ್ತಾನೆ ಸಂಸಾರದಲ್ಲಿ ಅಂತ. ಆ ಕೇತು ಶಾಂತಿ ಆಗ್ಬೇಕಾದ್ರೆ ಗಣಪತಿ ಸಂಕಲ್ಪ ಬಹಳ ಮುಖ್ಯ. ಬಿಳಿ ಎಕ್ಕದ ಹೂ ಸಮೇತ ಅರ್ಚನೆ ಮಾಡಿ. ಯಾಕೆ? ಆ 5 ಮಣ್ಣು ತಂದಿರ್ತೀರ, ಬಿಳಿ ಎಕ್ಕದ ಸಮೇತ ಪೂಜೆ ಮಾಡಿ. ಆ ಬಿಳಿ ಎಕ್ಕದ ಸಮೇತ ಪೂಜೆ ಮಾಡಿದ್ರೆ ಎಕ್ಕದ ಹೂ ತಗೊಂಬಂದು ಸಂಕಲ್ಪ ಮಾಡಿದ ನಂತರ ಇದನ್ನ ಒಂದು ವಿಶೇಷವಾದ ಯಾವ್ದಾರ ನದಿನಲ್ಲಿ ನನ್ನ ಎಲ್ಲ ಪೀಡೆ ಪಿಶಾಚಿಗಳೆಲ್ಲ ಪರಿವರ್ತನೆ ಆಗಲಿ, ನಮ್ಮೆಲ್ಲ ದಾರಿದ್ರ್ಯಗಳು ಹೋಗಲಿ, ನಮ್ಗೆಲ್ಲರಿಗೂ ಇಷ್ಟಾರ್ಥ ಫಲ ಅತಿ ಶೀಘ್ರದಲ್ಲಿ ಸಿಗಲಿ ಅಂತ ಸಂಕಲ್ಪ ಮಾಡ್ಕೊಳ್ಳೋಕ್ಕೋ ನಾಳೆ ಗಣಪತಿ ಹಬ್ಬದಿಂದ ಕರೆಕ್ಟಾಗಿ ಅದನ್ನು ತೆಗೆದು ಪೂಜೆ ಮಾಡಿದ ಮೇಲೆ ದೇವ್ರ ಮೇಲೆ ಇಟ್ಬಿಡಿ. ದೇವ್ರ ಮನೇಲಿ 9 ದಿವಸದ ನಂತರ ಯಾವತ್ತಾದ್ರೂ ಹೋಗಿ ನದಿಯಲ್ಲೇ ವಿಸರ್ಜನೆ ಮಾಡಬೇಕು. ಎಲ್ಲೆಂದ್ರಲ್ಲಿ ಮಾಡಬಾರ್ದು, ನದಿಯಲ್ಲೇ ವಿಸರ್ಜನೆ ಮಾಡಿ ನಿಮ್ಮ ಕಷ್ಟ ಕಾರ್ಪಣ್ಯ ಹೇಳ್ಕೊಳ್ಳಿ. ಖಂಡಿತ ಗಂಗೆ ಅನುಗ್ರಹ ಮಾಡ್ತಾಳೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.